ನಮಸ್ತೆ ವಿದ್ಯಾರ್ಥಿಗಳೇ. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಮಹಾರಾಷ್ಟ್ರದ ಸಂತರು ಈ ಒಂದು ಅಧ್ಯಾಯದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಮಹಾರಾಷ್ಟ್ರ ಸಂತರಲ್ಲಿ ಜ್ಞಾನದೇವ, ನಾಮದೇವ, ಏಕನಾಥ, ತುಕಾರಾಮ್, ರಾಮದಾಸ ಇವರ ಎಲ್ಲರ ಬಗ್ಗೆನೂ ನಾವು ತಿಳಿದುಕೊಂಡಿದ್ವಿ. ಜೊತೆಗೆ ಮಹಾರಾಷ್ಟ್ರ ಧರ್ಮದಲ್ಲಿರ್ತಕ್ಕಂಥ ಎರಡು ಪಂಥಗಳಾದ ವಾರಕರಿ ಪಂಥ ಮತ್ತು ನಾಥ ಪಂಥದ ಬಗ್ಗೆಯೂ ಸಹ ತಿಳಿದುಕೊಂಡಿದ್ವಿ. ಮುಂದುವರಿದು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮಹಾರಾಷ್ಟ್ರದ ಒಂದು ಸಾಹಿತ್ಯದ ಬೆಳವಣಿಗೆಯಲ್ಲಿ ಅದ್ವಿತೀಯ ಸಾಧನೆ ಮಾಡಿರ್ತಕ್ಕಂಥ ಅತ್ಯುನ್ನತ ಸಾಮ್ರಾಜ್ಯವಾದ ಮರಾಠ ಸಾಮ್ರಾಜ್ಯ, ಈ ಮರಾಠ ಸಾಮ್ರಾಜ್ಯದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಈ ಮರಾಠ ಸಾಮ್ರಾಜ್ಯದ ಉದಯಕ್ಕೆ ಕಾರಣಗಳೇನು ಎಂಬುದನ್ನು ಸಹ ನಾವು ಈ ಒಂದು ತರಗತಿಯಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ಅಧ್ಯಯನ ಮಾಡೋಣ. ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಮರಾಠ ಸಾಮ್ರಾಜ್ಯದ ಉದಯ ಒಂದು ಪ್ರಮುಖ ಘಟನೆಯಾಗಿದೆ. ಈ ರಾಜ್ಯ ದಖನ್ನಿನಲ್ಲಿ ಹಿಂದೂ ಧರ್ಮ ಮತ್ತು ಹಿಂದೂ ರಕ್ಷಣೆಗಾಗಿ ಉದಯವಾದ ಎರಡನೇ ಸಾಮ್ರಾಜ್ಯ. ಅಂದರೆ ದಖನ್ ಪ್ರದೇಶದಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮತ್ತು ಹಿಂದೂ ಧರ್ಮದ ಜನರ ರಕ್ಷಣೆಗಾಗಿ ಉದಯವಾಗಿರ್ತಕ್ಕಂಥ ಎರಡನೇ ಒಂದು ಸಾಮ್ರಾಜ್ಯವೇ ಮರಾಠ ಸಾಮ್ರಾಜ್ಯ. ದೆಹಲಿ ಸುಲ್ತಾನರ ಕಾಲದಲ್ಲಿ ಮುಸ್ಲಿಮರ ಒಂದು ಆಳ್ವಿಕೆಯಿಂದ ಹಿಂದೂ ಧರ್ಮಕ್ಕೆ ಅವನತಿ ಉಂಟಾದಾಗ ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು. ಹಾಗೆ ಮೊಘಲರ ಕಾಲದಲ್ಲಿ ಹಿಂದೂ ಧರ್ಮಕ್ಕೆ ಆಘಾತ ಉಂಟಾದಾಗ ಅದರ ರಕ್ಷಣೆಗೆ ಉದಯವಾಗಿರ್ತಕ್ಕಂಥ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಅದುವೇ ಮರಾಠ ಸಾಮ್ರಾಜ್ಯ. ಮರಾಠಿಗರನ್ನು ಸಂಘಟಿಸಿ ಸೈನಿಕ ಶಕ್ತಿಯನ್ನು ವೃದ್ಧಿಸಿ ಒಂದು ಶಕ್ತಿಯುತ ರಾಜ್ಯವನ್ನು ಕಟ್ಟಿದಂತಹ ಕೀರ್ತಿ ಶಿವಾಜಿಗೆ ಸಲ್ಲುತ್ತದೆ. ಮರಾಠ ಸಾಮ್ರಾಜ್ಯದ ಒಂದು ಉದಯದೊಂದಿಗೆ ಮಹಾರಾಷ್ಟ್ರದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಿದವು ಎನ್ನಬಹುದು. ಶಿವಾಜಿಯ ನಂತರ ಮರಾಠ ಸಾಮ್ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದವರು ಪೇಶ್ವೆಗಳು. ಈ ಮಹಾರಾಷ್ಟ್ರದ ಒಂದು ಹಿನ್ನೆಲೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ಳೋಣ. ಮಹಾರಾಷ್ಟ್ರ ಅತ್ಯಂತ ಪ್ರಾಚೀನವಾದದ್ದು. ಈ ಪ್ರದೇಶದ ಹೆಸರು ಮೊಟ್ಟ ಮೊದಲ ಒಂದು ಬಾರಿಗೆ 17ನೇ ಶತಮಾನದ ಶಿಲಾಶಾಸನವೊಂದರಲ್ಲಿ ಕಂಡುಬಂದಿರತಕ್ಕಂಥದ್ದು. ಪ್ರಾಚೀನ ಕಾಲದಲ್ಲಿ ಮಹಾರಾಷ್ಟ್ರವನ್ನು ರಟ್ಟ, ಮಹಾರಟ್ಟ ಅಥವಾ ರಾಷ್ಟ್ರ ಎಂದು ಕರೆಯಲಾಗ್ತಾ ಇತ್ತು. ಇದು ಹಲವು ಭಾಗಗಳಾಗಿ ವಿಭಾಗಿಸಲ್ಪಟ್ಟು ಪ್ರಾರಂಭದಲ್ಲಿ ಮೌರ್ಯ, ಶಾತವಾಹನ, ಚಾಲುಕ್ಯ, ಯಾದವ ಮತ್ತು ರಾಷ್ಟ್ರಕೂಟರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು. ಈ ಒಂದು ತಾಣ ವೈವಿಧ್ಯಮಯ ಬೆಟ್ಟಗುಡ್ಡಗಳಿಂದ ಕೂಡಿದ್ದು ಹೆಚ್ಚು ಭಾಗ ಅಗ್ನಿಪರ್ವತದ ಲಾವಾರಸದಿಂದ ಕೂಡಿದೆ. ಮಹಾರಾಷ್ಟ್ರದಲ್ಲಿ
ಮರಾಠಿ ಭಾಷೆ ಮಾತನಾಡುವವರನ್ನು ಮರಾಠಿಗರು ಎಂದು ಕರೆಯುತ್ತಾರೆ. ಇವರ ಮುಖ್ಯ ಕಸುಬು ಕೃಷಿ. ಇವರು ಕಷ್ಟ ಸಹಿಷ್ಣುಗಳು, ಸ್ವಾಭಿಮಾನಿಗಳು, ಧೈರ್ಯವಂತರು ಹಾಗೂ ಸ್ವಾತಂತ್ರ್ಯಾಭಿಮಾನಿಗಳು. ದಖನ್ ಸುಲ್ತಾನರು ಮತ್ತು ಮುಘಲರ ಕಾಲದಲ್ಲಿ ಸೈನಿಕರಾಗಿ, ದಂಡನಾಯಕರಾಗಿ, ಅಧಿಕಾರಿಗಳಾಗಿ ಸೇವೆಯನ್ನು ಮಾಡಿ ಅಪಾರ ಅನುಭವವನ್ನು ಹೊಂದಿದ್ದರು. ಈ ಎಲ್ಲ ಪರಿಸರ ಮತ್ತು ಸನ್ನಿವೇಶಗಳ ಪ್ರತಿಫಲವಾಗಿ ಮರಾಠಿಗರು ಒಂದು ರಾಜ್ಯವನ್ನು ಕಟ್ಟಲು ಅವಕಾಶವಾಯಿತು ಎನ್ನಬಹುದು. ಈ ಮರಾಠ ಸಾಮ್ರಾಜ್ಯದ ಉದಯಕ್ಕೆ ಕಾರಣಗಳೇನು? ಮರಾಠ ಸಾಮ್ರಾಜ್ಯದ ಉದಯಕ್ಕೆ ನಾವು ಹಲವಾರು ಕಾರಣಗಳನ್ನು ಕಾಣಬಹುದು. ಮೊದಲನೇದಾಗಿ ಭೌಗೋಳಿಕ ಲಕ್ಷಣೆ. ಮೊದಲನೇದು ಭೌಗೋಳಿಕ ರಕ್ಷಣೆ. ಎರಡನೆಯದು ಒಂದೇ ಭಾಷೆ ಮತ್ತು ಒಂದೇ ಜನಾಂಗ. ಮೂರನೆಯದು ಧಾರ್ಮಿಕ ಕ್ರಾಂತಿ ಅಥವಾ ಸಂತರ ಪ್ರಭಾವ. ಐದನೆಯದು ಮರಾಠ ಸರದಾರರ ಕೊಡುಗೆ. 5 ರಾಜಕೀಯ ಜಾಗೃತಿ. 6 ಶಿವಾಜಿಯ ಉದಯ. ಇದರಲ್ಲಿ ಮೊದಲನೇ ಒಂದು ಪಾಯಿಂಟನ್ನು ನಾವು ನೋಡೋದಾದರೆ, ಮರಾಠ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಭೌಗೋಳಿಕ ರಕ್ಷಣೆ. ಮಹಾರಾಷ್ಟ್ರ ಮೂಲತಃ ಬೆಟ್ಟಗುಡ್ಡಗಳಿಂದ ಆವೃತವಾದ ಪ್ರದೇಶ. ಇಲ್ಲಿ ಹಲವಾರು ನಿಸರ್ಗದತ್ತ ಕೋಟೆಗಳಿವೆ ಎನ್ನಬಹುದು. ಉತ್ತರದಿಂದ ದಕ್ಷಿಣಕ್ಕೆ ಸಹ್ಯಾದ್ರಿ ಪರ್ವತ ಶ್ರೇಣಿ ಹಾಗೂ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳನ್ನು ಒಳಗೊಂಡಿದೆ. ಈ ಪರ್ವತ ಶ್ರೇಣಿಗಳು ವಿದೇಶಿ ದಾಳಿಕೋರರ ದಾಳಿಗಳಿಂದ ರಕ್ಷಣೆ ನೀಡುವ ಪ್ರಾಕೃತಿಕ ಗೋಡೆಗಳಂತಿವೆ. ಇಲ್ಲಿ ಹಲವಾರು ನದಿಗಳು, ಸರೋವರಗಳು ಮತ್ತು ವಿಶಾಲ ಮೈದಾನವಿದೆ. ಇಲ್ಲಿ ನಮ್ಮನ್ನು ಶೌರ್ಯ, ಸಾಹಸ ಮತ್ತು ಸ್ವಾತಂತ್ರ್ಯ ಭಾವನೆ ಮೂಡಿಸುವ ಮಣ್ಣಾಗಿದೆ. ಈ ಎಲ್ಲ ಭೌಗೋಳಿಕ ಅಂಶಗಳಿಂದ ಇಲ್ಲಿ ಒಂದು ಉತ್ತಮ ಸಾಮ್ರಾಜ್ಯ ಉದಯವಾಗಲು ಅವಕಾಶವಾಯಿತು ಎನ್ನಬಹುದು. ಇನ್ನು ಎರಡನೇ ಒಂದು ಪಾಯಿಂಟ್, ಒಂದೇ ಭಾಷೆ ಮತ್ತು ಒಂದೇ ಜನಾಂಗ. ಸಾಮಾನ್ಯವಾಗಿ ಮಹಾರಾಷ್ಟ್ರದಲ್ಲಿ ಎಲ್ಲರೂ ಮಾತನಾಡುವಂತಹ ಭಾಷೆ ಮರಾಠಿ. ಇಲ್ಲಿರುವ ಬಹುಪಾಲು ಮಂದಿ ಮರಾಠಿ ಜನಾಂಗದವರು. ಮಾತೃಭಾಷೆ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬ ಭಾವನೆ ಇವರಲ್ಲಿತ್ತು. ಇಂತಹ ಭಾಷಾ ಮಾಧ್ಯಮದ ಮೂಲಕ ಮರಾಠಿಗರು ಒಗ್ಗೂಡಿದ ಪರಿಣಾಮವಾಗಿ ಮರಾಠ ರಾಜ್ಯ ಜನ್ಮ ತಾಳಿತು ಎನ್ನಬಹುದು. ಇನ್ನು ಮೂರನೆಯದು ಧಾರ್ಮಿಕ ಕ್ರಾಂತಿ ಅಥವಾ ಸಂತರ ಪ್ರಭಾವ. ಮರಾಠ ಸಾಮ್ರಾಜ್ಯದ ಉದಯಕ್ಕೆ ಇಲ್ಲಿನ ಧಾರ್ಮಿಕ ಕ್ರಾಂತಿಯು ಕಾರಣವಾಗಿದೆ. ಭಾರತದ ಭಕ್ತಿಪಂಥ ಪ್ರವರ್ತಕರು ಇಲ್ಲಿನ ರಾಜಕೀಯದ ಮೇಲೆ ಅಪಾರ ಪ್ರಭಾವ ಬೀರಿದ್ದಾರೆ. ಸಮಕಾಲೀನ ಸಂತರಾದ ತುಕಾರಾಮ್, ಏಕನಾಥ, ವಾಮನ ಪಂಡಿತ ಮತ್ತು ರಾಮದಾಸ ಮುಂತಾದವರು ಸಾಮಾನ್ಯ ಜನತೆಯ ಹೃದಯದಲ್ಲಿ ಸ್ವಾತಂತ್ರ್ಯದ ಭಾವನೆ ಬಿತ್ತಿದರು. ತಮ್ಮ ಬೋಧನೆಗಳ ಮೂಲಕ ವೈಚಾರಿಕ ಪ್ರಜ್ಞೆ ಮೂಡಿಸಿ ಮರಾಠಿ ಜನತೆ ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಒಗ್ಗೂಡಲು ಕಾರಣರಾದರು. ಆದ್ದರಿಂದ ಮಹಾರಾಷ್ಟ್ರದಲ್ಲಿ
ಒಂದು ಸಾಮ್ರಾಜ್ಯ ನಿರ್ಮಾಣಕ್ಕೆ ನಾಂದಿಯಾಯಿತು ಎನ್ನಬಹುದು. ಇನ್ನು ನಾಲ್ಕನೇ ಒಂದು ಕಾರಣ ಮರಾಠ ಸರದಾರರ ಕೊಡುಗೆ. ಮರಾಠ ಸರದಾರರು ದಖನ್ನಿನ ಶಾಹಿ ರಾಜ್ಯಗಳಲ್ಲಿ ಕಂದಾಯ ಅಧಿಕಾರಿಗಳಾಗಿ, ಸೈನಿಕರಾಗಿ, ಆಡಳಿತ ಸಲಹೆಗಾರರಾಗಿ ಆಡಳಿತವನ್ನು ನಡೆಸಿ ಅಪಾರ ಅನುಭವ ಗಳಿಸಿದ್ದರು. ಅಂತಹ ವ್ಯಕ್ತಿಗಳೆಂದರೆ ಅಹಮದ್ ನಗರದಲ್ಲಿ ಶಹಾಜಿ ಭೋನ್ಸಲೆ, ಗೋಲ್ಕಂಡದಲ್ಲಿ ಮುರಾರಿ ರಾವ್ ಮತ್ತು ಬಿಜಾಪುರದಲ್ಲಿ ಏಸು ಪಂಡಿತ. ಇಂತಹ ಸರದಾರರ ಸಂಘಟಿತ ಪ್ರಯತ್ನದಿಂದಾಗಿ ಮರಾಠ ಸಾಮ್ರಾಜ್ಯ ತಲೆ ಎತ್ತಿತು ಎನ್ನಬಹುದು. ಹಾಗಾಗಿ ಮರಾಠ ಸರದಾರರ ಒಂದು ಕೊಡುಗೆ ಮರಾಠ ಸಾಮ್ರಾಜ್ಯ ಉದಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನು ಐದನೆಯದು ರಾಜಕೀಯ ಜಾಗೃತಿ. ಮುಘಲರ ಕಾಲದಲ್ಲಿ ಮತಾಂಧನೆಂದು ಕರೆಸಿಕೊಂಡಿದ್ದ ಔರಂಗಜೇಬನ ಧಾರ್ಮಿಕ ನೀತಿ ಮತ್ತು ದಖನ್ ನೀತಿ ಪರಿಣಾಮವಾಗಿ ಮರಾಠ ರಾಜ್ಯ ಉತ್ಕರ್ಷಕ್ಕೆ ಬಂದಿತ್ತು ಎನ್ನಬಹುದು. ಔರಂಗಜೇಬನ ನೀತಿಯನ್ನು ವಿರೋಧಿಸಿ ಹಲವು ಕಡೆ ದಂಗೆಗಳುಂಟಾದವು. ಇವನ ಮತಾಂತರ ನೀತಿಯಿಂದ ಹಿಂದೂಗಳು ರೊಚ್ಚಿಗೆದ್ದರು. ಹಿಂದೂ ಧರ್ಮ ಮತ್ತು ಹಿಂದೂ ಸಂಸ್ಕೃತಿಯ ರಕ್ಷಣೆಗಾಗಿ ಮತ್ತು ಮುಸ್ಲಿಮರ ಆಳ್ವಿಕೆಯ ಒಂದು ಪತನಕ್ಕಾಗಿ ಹಿಂದೂಗಳು ಸಂಘಟಿತರಾದ್ದರಿಂದ ಮರಾಠ ಸಾಮ್ರಾಜ್ಯ ಉದಯವಾಯಿತು ಎನ್ನಬಹುದು. ಇನ್ನು ಆರನೇ ಒಂದು ಕಾರಣ ಶಿವಾಜಿಯ ಉದಯ. ಶಿವಾಜಿ ತನ್ನ ಆಕರ್ಷಕ ವ್ಯಕ್ತಿತ್ವದಿಂದ ಮರಾಠಿಗರ ಮನಗೆದ್ದನು. ಬಡತನ, ನಿರುದ್ಯೋಗ, ದಾರಿದ್ರ್ಯದಿಂದ ಬಳಲುತ್ತಿದ್ದ ಜನರಿಗೆ ಪರಿಹಾರ ಒದಗಿಸಿದನು. ಮರಾಠಿಗರ ಸ್ವಾತಂತ್ರ್ಯ ಭಾವನೆಗೆ ಸ್ಫೂರ್ತಿ ನೀಡಿದನು. ಶಿವಾಜಿ ಸಾಮಾನ್ಯ ಮಟ್ಟದಲ್ಲಿ ಹುಟ್ಟಿದ್ದರೂ ಅಸಾಮಾನ್ಯ ವ್ಯಕ್ತಿಯಾಗಿ, ಸಾಹಸಿಗನಾಗಿ ಮತ್ತು ರಾಜಕೀಯ ಚಾಣಾಕ್ಷನಾಗಿದ್ದನು. ಹಾಗಾಗಿ ಮಹಾರಾಷ್ಟ್ರದ ಎಲ್ಲ ವರ್ಗದ ಜನರನ್ನು ಸಂಘಟಿಸಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಾಧ್ಯವಾಯಿತು ಎನ್ನಬಹುದು. ಹೀಗಾಗಿ ಇದಿಷ್ಟು ಮರಾಠ ಒಂದು ಸಾಮ್ರಾಜ್ಯಕ್ಕೆ, ಮರಾಠ ಸಾಮ್ರಾಜ್ಯದ ಒಂದು ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು. ಇನ್ನು ಶಿವಾಜಿಯ ಬಗ್ಗೆ ನಾವು ನೋಡೋದಾದರೆ, ಶಿವಾಜಿ ಕ್ರಿಸ್ತಶಕ 1627ರಿಂದ 1680 ಮಹಾರಾಷ್ಟ್ರದಲ್ಲಿ ಮರಾಠ ಸಾಮ್ರಾಜ್ಯ ನಿರ್ಮಿಸಿದವನು ಛತ್ರಪತಿ ಶಿವಾಜಿ. ಇವನು ಇಲ್ಲಿನ ಗುಡ್ಡಗಾಡು ಜನರನ್ನು ಒಗ್ಗೂಡಿಸಿ ಒಂದು ಸುಭದ್ರವಾದ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಧೀಮಂತ ನಾಯಕ. ಶಿವಾಜಿಯ ರಾಜ್ಯವನ್ನು ಸ್ವರಾಜ್ಯ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಮಟ್ಟದಲ್ಲಿ ಹುಟ್ಟಿ ಅಸಾಮಾನ್ಯ ಮಟ್ಟಕ್ಕೇರಿದ ನಾಯಕರಲ್ಲಿ ಒಬ್ಬನಾದ ಶಿವಾಜಿ ಮರಾಠಿಗರಿಗೆ ದೇವರೇ ದಯಪಾಲಿಸಿದಂತಹ ನಾಯಕ ಎನ್ನಬಹುದು. ಇವನು ಸ್ವಾಭಿಮಾನಿ, ರಾಷ್ಟ್ರಾಭಿಮಾನಿ, ಮಾನವೀಯ ಸಾಕಾರ ಮೂರ್ತಿ ಹಾಗೂ ಶಿಸ್ತಿನ ಸಿಪಾಯಿ. ತನ್ನ ಆಳ್ವಿಕೆಯ ಕಾಲದಲ್ಲಿ ತನ್ನದೇ ಆದಂತಹ ನೀತಿ ಸಂಹಿತೆಯನ್ನು ಜಾರಿಗೊಳಿಸಿದ್ದನು. ಮುಘಲರ ಆಡಳಿತ ಕಾಲದಲ್ಲಿ ಧಾರ್ಮಿಕ ತೊಂದರೆಗಳುಂಟಾಗುತ್ತಿದ್ದರೂ ಮುಘಲರಂತೆ ವರ್ತಿಸದೆ
ಮುಸ್ಲಿಂ ಮಹಿಳೆಯರನ್ನು ಇಸ್ಲಾಂ ಧರ್ಮ ಹಾಗೂ ಕುರಾನ್ ಗ್ರಂಥವನ್ನು ಗೌರವದಿಂದ ಕಂಡು ಧಾರ್ಮಿಕ ಸೌಹಾರ್ದತೆ ಮೆರೆದ ಅಪೂರ್ವ ನಾಯಕ ಶಿವಾಜಿ ಎನ್ನಬಹುದು. ಬಿಜಾಪುರದ ಸುಲ್ತಾನರು ಮತ್ತು ಮುಘಲರೊಡನೆ ಚಾಣಾಕ್ಷತನದಿಂದ ವರ್ತಿಸಿ ತನ್ನ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದನು. ಇನ್ನು ಶಿವಾಜಿಯ ಜೀವನವನ್ನು ನಾವು ನೋಡೋದಾದರೆ, ಶಿವಾಜಿ ಕ್ರಿಸ್ತಶಕ 1627 ಏಪ್ರಿಲ್ 20ರ ಸೋಮವಾರದಂದು ಪೂನಾದ ಬಳಿಯ ಶಿವನೇರು ದುರ್ಗದಲ್ಲಿ ಜನಿಸಿದನು. ಈತನ ತಂದೆ ಸಹಜಿ ಭೋಂಸಲೆ ಮತ್ತು ಈತನ ತಾಯಿ ಜೀಜಾಬಾಯಿ. ಸಹಜಿ ಭೋಂಸಲೆ ಚಿತ್ತೂರು ಮತ್ತು ಉದಯಪುರದ ರಜಪೂತ ಸಿಸೋಡಿ ಮನೆತನಕ್ಕೆ ಸೇರಿದವನು. ಅಲಾವುದ್ದೀನ್ ಖಿಲ್ಜಿಯ ದಾಳಿಯಿಂದ ಚಿತ್ತೂರು ನಾಶವಾದಾಗ ರಜಪೂತರ ಒಂದು ಶಾಖೆ ದಕ್ಷಿಣಕ್ಕೆ ವಲಸೆ ಬಂದಿತೆಂದು ಹೇಳಲಾಗಿದೆ. ಶಹಜಿ ಭೋಂಸ್ಲೆ ಅಹಮದ್ ನಗರದ ನಿಜಾಂಶಿಗಳ ಕಾಲದಲ್ಲಿ ಸರದಾರನಾಗಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಪೂನಾ ಜಹಗೀರಾಗಿ ದೊರೆತಿತ್ತು. ನಂತರ ಬಿಜಾಪುರದ ಆದಿಲ್ ಶಾಹಿಗಳ ಆಳ್ವಿಕೆಯಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಬೆಂಗಳೂರು ಜಹಗೀರಾಗಿ ದೊರೆತಿತ್ತು. ಸಹಜಿ ಭೋಂಸ್ಲೆಗೆ ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿ ಜೀಜಾಬಾಯಿ. ಇವಳು ದೇವಗಿರಿಯ ಉಕ್ಜಿ ಜಾದವನ ಬುದ್ಧಿವಂತ ಮಗಳು. ಇವಳ ಪುತ್ರ ಶಿವಾಜಿ. ಎರಡನೇ ಹೆಂಡತಿ ಸೂಪಾದ ಮೋಹಿತೆ ಕುಟುಂಬದ ತೂಕಾಬಾಯಿ ಮೋಹಿತೆ. ಇವಳ ಪುತ್ರ ಏಕೋಜಿ ಅಥವಾ ವೆಂಕೋಜಿ. ಸುಂದರ ಸ್ತ್ರೀ ಆದ ಕಿರಿಯ ಹೆಂಡತಿ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ ಸಹಜಿ ಭೋಂಸಲೆ ಜೀಜಾಬಾಯಿ ಮತ್ತು ಶಿವಾಜಿಯನ್ನು ನಿರ್ಲಕ್ಷಿಸಿದನು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಹಾಸತಿ ಹಾಗೂ ಗುಣಸಂಪನ್ನೆಯಾದ ಜೀಜಾಬಾಯಿ ತನ್ನ ಮಗನಿಗೆ ತಂದೆಯ ಕೊರಗು ಬಾರದಂತೆ, ತಂದೆಯ ಮೇಲಿನ ಗೌರವ ಕಡಿಮೆಯಾಗದಂತೆ ಜಾಗರೂಕತೆಯಿಂದ ಬೆಳೆಸಿದಳು. ಶಿವಾಜಿಗೆ ರಾಮಾಯಣ ಮತ್ತು ಮಹಾಭಾರತದ ನೀತಿಕಥೆಗಳನ್ನು ಹೇಳಿ ನೀತಿವಂತನಾಗಿ ಮಾಡಿದಳು. ರಾನಡೆಯವರು ಹೇಳಿರುವಂತೆ ಶಿವಾಜಿಯ ಜೀವನ ರೂಪಿಸುವಲ್ಲಿ ತಾಯಿಯಾದ ಜೀಜಾಬಾಯಿಯ ಪಾತ್ರ ಅಮೋಘವಾಗಿದೆ ಎಂದಿದ್ದಾರೆ. ಮುಘಲರ ವಿರುದ್ಧ ಹೋರಾಡಿದ ಪರಿಣಾಮದಿಂದಾಗಿ ಶಹಜಿ ಭೋಂಸ್ಲೆ ಶಹಜಹಾನನ ಕಾಲದಲ್ಲಿ ಅನಿವಾರ್ಯವಾಗಿ ಪಲಾಯನ ಮಾಡಬೇಕಾಯಿತು. ಆಗ ಜೀಜಾಬಾಯಿ ಮತ್ತು ಶಿವಾಜಿ ಅಪಾಯ ಸ್ಥಿತಿಯಲ್ಲಿದ್ದರು. ಯಾವಾಗ ಬೇಕಾದರೂ ಮೊಘಲರು ಇವರನ್ನು ಅಪಹರಿಸುವ ಸಂಭವವಿತ್ತು. ಆದ್ದರಿಂದ ಶಹಜಿ ತನ್ನ ಹೆಂಡತಿ ಜೀಜಾಬಾಯಿ, ಪುತ್ರ ಶಿವಾಜಿ ಮತ್ತು ತನ್ನ ಜಹಗೀರಾದ ಪೂನಾದ ರಕ್ಷಣೆಗಾಗಿ ತನ್ನ ನೆಚ್ಚಿನ ಕಾರ್ಯಕರ್ತ ದಾದಾಜಿ ಕೊಂಡದೇವನಿಗೆ ವಹಿಸಿ ನಂತರ ಪಲಾಯನ ಮಾಡಿದನು. ದಾದಾಜಿ ಕೊಂಡದೇವನು ಶಹಜಿ ಭೋಂಸಲೆಯ ಕುಟುಂಬಕ್ಕೆ ಒಂದು ಮನೆಯನ್ನು ಕಟ್ಟಿಸಿದನು. ಅದೇ ಮುಂದೆ ಲಾಲ್ ಮಹಲ್ ಎಂದು ಪ್ರಸಿದ್ಧಿಯಾಯಿತು. ಶಿವಾಜಿ ತನ್ನ ಬಾಲ್ಯದ ದಿನಗಳನ್ನು ಕಳೆದದ್ದು ಇಲ್ಲಿಯೇ.
ಶಿವಾಜಿಯ ಜೀವನ ರೂಪಿಸುವಲ್ಲಿ 3 ಜನ ವ್ಯಕ್ತಿಗಳು ಕಾರಣರಾಗಿದ್ದಾರೆ. ಅವರುಗಳೆಂದರೆ ಜೀಜಾಬಾಯಿ, ದಾದಾಜಿ ಕೊಂಡದೇವ ಮತ್ತು ಸಂತ ರಾಮದಾಸರು. ಇನ್ನು ಈತನ ಶಿಕ್ಷಣದ ಬಗ್ಗೆ ನಾವು ಮಾತನಾಡೋದಾದರೆ, ಶಿವಾಜಿ ಶಿಕ್ಷಣದಲ್ಲಿ ಹೆಚ್ಚು ಆಸಕ್ತಿ ತೋರಲಿಲ್ಲ. ಸಾಹಸ ಹಾಗೂ ಯುದ್ಧ ವಿದ್ಯೆಯಲ್ಲಿ ಪರಿಣತಿ ಹೊಂದಿದ್ದನು. ಇವನು ಕತ್ತಿ ವರಸೆ, ಕುದುರೆ ಸವಾರಿ, ಕುಸ್ತಿ, ಬರ್ಜಿ ಕ್ರೀಡೆಗಳಲ್ಲಿ ಹೆಸರುವಾಸಿಯಾದವನು. ತನ್ನ ರಕ್ಷಣೆಗಾಗಿ ವೇಷ ಮರೆಸಿಕೊಳ್ಳುವ ಕಲೆಯನ್ನು ಕಲಿತಿದ್ದನು. ಹಕ್ಕಿ ಮತ್ತು ಪ್ರಾಣಿಗಳಂತೆ ಕೂಗುವುದನ್ನು ಅಭ್ಯಾಸ ಮಾಡಿಕೊಂಡನು. ಗೆರಿಲ್ಲಾ ಯುದ್ಧ ತಂತ್ರವನ್ನು ಕರಗತ ಮಾಡಿಕೊಂಡನು. ಗುಪ್ತ ನೆಲೆಗಳನ್ನು ಪತ್ತೆ ಹಚ್ಚಲು ಬರಿಗಾಲಲ್ಲಿ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಸುತ್ತಾಡಿದನು. ಹೀಗೆ ಸಕಲ ವಿದ್ಯೆಗಳನ್ನು ಕಲಿತ ಶಿವಾಜಿಯ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮೂಡಿ ಮುಂದೆ ಒಬ್ಬ ಚಕ್ರವರ್ತಿಯಾಗಲು ಅವಕಾಶವಾಯಿತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನಿಮಗೆ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಹೇಳಿದೆ. ಗೆರಿಲ್ಲಾ ಯುದ್ಧ ತಂತ್ರ ಎಂದರೆ ಬೆಟ್ಟಗುಡ್ಡಗಳಲ್ಲಿ ಅವಿತುಕೊಂಡು ವೇಷ ಮರೆಸಿಕೊಂಡು ಯುದ್ಧವನ್ನು ಮಾಡ್ತಕ್ಕಂಥ ಒಂದು ಯುದ್ಧ ತಂತ್ರಕ್ಕೆ ಗೆರಿಲ್ಲಾ ಯುದ್ಧ ತಂತ್ರ ಅಂಥೇಳಿ ಕರೀತಕ್ಕಂಥದ್ದು. ಸೊ ಅಂದರೆ ಬೆಟ್ಟಗುಡ್ಡದ ಹಿಂದೆ ಅವಿತುಕೊಂಡು ಯುದ್ಧವನ್ನು ಮಾಡ್ತಕ್ಕಂಥ ಒಂದು ತಂತ್ರವೇ ಗೆರಿಲ್ಲಾ ಯುದ್ಧ ತಂತ್ರ ಅಂಥೇಳಿ ನಾವು ಹೇಳಬಹುದು. ಸೊ ಇದಿಷ್ಟು ಶಿವಾಜಿಯ ಒಂದು ಬಾಲ್ಯ ಜೀವನ ಮತ್ತು ಆತನ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ಇನ್ನು ನಾಳಿನ ಒಂದು ತರಗತಿಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಶಿವಾಜಿಯ ದಿಗ್ವಿಜಯಗಳು. ಸೊ ಶಿವಾಜಿ ಯಾವ್ಯಾವ ರೀತಿಯಾಗಿ ದಿಗ್ವಿಜಯಗಳನ್ನು ಕೈಗೊಂಡಿದ್ದ, ಈತನ ದಿಗ್ವಿಜಯ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಉಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ನಾಳಿನ ತರಗತಿಯಲ್ಲಿ ಶಿವಾಜಿಯ ದಿಗ್ವಿಜಯಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯೊಂದಿಗೆ ತಿಳಿದುಕೊಳ್ಳೋಣ.